ಕೇವಲ 6 ತಿಂಗಳಿನಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಅಂತ ಹೇಳಿ ಇದೀಗ ಮಧುಗಿರಿ ಆಡಳಿತಾತ್ಮಕ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರತಕ್ಕಂತ ಚಿದಾನಂದ ಗೌಡ ಭವಿಷ್ಯವನ್ನ ನುಡಿದಿದ್ದಾರೆ. ಬಗ್ಗೆ ಬ್ರೇಕಿಂಗ್ ಇದೆ. ಮಧುಗಿರಿಯಲ್ಲಿ ಬಿಜೆಪಿಗೆ ನೂತನ ಸಾರಥಿಯಾಗಿ ಆಯ್ಕೆಯಾಗಿರತಕ್ಕಂತದ್ದು ಚಿದಾನಂದ ಗೌಡ. ಎಂಎಲ್ಸಿ ಚಿದಾನಂದ ಗೌಡ ಮಧುಗಿರಿಯ ಬಿಜೆಪಿಯ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಮಧುಗಿರಿಯಲ್ಲಿ ಬಿಜೆಪಿಗೆ ಗೌಡರ ಹೊಸ ಮೆರಗನ್ನ ತಂದಿರತಕ್ಕಂತಹದ್ದು. 4 ತಾಲೂಕುಗಳಲ್ಲಿ ಬಿಜೆಪಿ ಬಾವುಟ ಹಾರಿಸಿರುವಂತಹದ್ದು ಖಚಿತ ಅಂತೇಳಿ ಇದೀಗ ಭವಿಷ್ಯವನ್ನ ನುಡಿದಿದ್ದಾರೆ. ಕೇವಲ 6 ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಎನ್ನುವಂತಹದ್ದನ್ನ ಕೂಡ ಹೇಳಿರುವಂತಹದ್ದು ಇದೇ ಚಿದಾನಂದ ಗೌಡ. ಮೊದಲ ದಿನವೇ ಸರ್ಕಾರದ ವಿರುದ್ಧ ಚಿದಾನಂದ ಗೌಡ ಫುಲ್ ಬ್ಯಾಟಿಂಗ್ ಮಾಡಿದ್ದಾರೆ. ಮಧುಗಿರಿಯಲ್ಲಿ ಬಿಜೆಪಿಗೆ ನೂತನ ಸಾರಥಿಯಾಗಿರ್ತಕ್ಕಂಥದ್ದು ಚಿದಾನಂದ ಗೌಡ ಎಂಎಲ್ಸಿ ಆಗಿರ್ತಕ್ಕಂಥದ್ದು. ಈಗಾಗಲೇ ಕೂಡ ಕೆಲವು ದಿನಗಳ ಹಿಂದೆಲೇ ಕೂಡ ಮಧುಗಿರಿ ಜಿಲ್ಲೆಯ ಒಂದು ಸಾರಥಿ ಆಗ್ತಾರೆ, ಅಧ್ಯಕ್ಷರಾಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಇದೀಗ ಅಂತಿಮವಾಗಿ ಅವರ ಹೆಸರೇ ಕೂಡ ಸೂಚನೆ ಕೊಡಲಾಗಿದೆ. ಇದೀಗ ತಮ್ಮ ಕ್ಷೇತ್ರ ವ್ಯಾಪ್ತಿರ್ತಕ್ಕಂಥ 4 ತಾಲೂಕುಗಳಿಗೂ ಕೂಡ ಭೇಟಿಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಜನಸಾಮಾನ್ಯರನ್ನ ಮಾತನಾಡಿಸ್ತಕ್ಕಂತಹದ್ದು ಕೆಲಸವನ್ನ ಕೂಡ ಮಾಡ್ತಿರ್ತಕ್ಕಂತಹದ್ದು, ಅಭಿಪ್ರಾಯಗಳು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಶತಾಯಗತಾಯ ಮುಂಬರುವಂತಹ ದಿನಗಳಲ್ಲಿ ಚಿದಾನಂದ ಗೌಡ ಅವರ ಅಧ್ಯಕ್ಷತೆಯಲ್ಲಿ 4 ಕ್ಷೇತ್ರಗಳನ್ನ ಗೆಲ್ಲಿಸಿಕೊಳ್ತಕ್ಕಂಥ ವಿಶ್ವಾಸ ಭರವಸೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಇದೀಗ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ 6 ತಿಂಗಳಿನಲ್ಲಿ ಬಿದ್ದೋಗುತ್ತೆ ಅನ್ನುವಂತಹ ಭವಿಷ್ಯವನ್ನು ನೀಡುವ ಜೊತೆಗೆ ಇನ್ನು ಅಧಿಕಾರ ತೆಗೆದುಕೊಂಡಂತಹ ಕೆಲವೇ ನಿಮಿಷಗಳಲ್ಲಿ ಕೂಡ ಸರ್ಕಾರದ ವಿರುದ್ಧ ಬ್ಯಾಟ್ ಬೀಸಿದ್ದಾರೆ ಚಿದಾನಂದ ಗೌಡ. ಒಂದು MLC ಜವಾಬ್ದಾರಿ ಕೂಡ ಇರೋದರಿಂದ ಈಗಾಗಲೇ ಈ ಕ್ಷೇತ್ರದ ಬುದ್ಧಿವಂತ ಮತದಾರರಂತ ಏನಿದ್ದಾರೆ ಪದವೀಧರರು ಅವ್ರಿಗೆ ನನಗೆ ಮತ ಹಾಕಿ ಗೆಲ್ಲಿಸಿದ್ದಾರೆ. ಇಲ್ಲಿ ಶಿಕ್ಷಕರಿರ್ಬೋದು, ಉಪನ್ಯಾಸಕರುಗಳಿರ್ಬೋದು, ವೈದ್ಯರಿರ್ಬೋದು, ಅವರೆಲ್ಲರನ್ನೂ ಕೂಡ ಎಲೆಕ್ಷನ್ ಚುನಾವಣೆ ಅಥವಾ ಅಂದರೆ ಕೇವಲ ಅವ್ರು ನೇರವಾಗಿ ಭಾಗಿಲ್ದಿದ್ರು ಕೂಡ ಅವರೆಲ್ಲರೂ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ. ಹಾಗೆ ಅವರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಿ ಖಂಡಿತವಾಗಲೂ ಕೂಡ ಬರೋ ಚುನಾವಣೆಗಳಲ್ಲಿ BJP ಪಕ್ಷ ಗೆಲ್ಲಿಸ್ತೀವಿ. ಆ ದಿಕ್ಕಿನಲ್ಲಿ ಕಾರ್ಯಕರ್ತರಿಗೆ ಶಕ್ತಿ ತುಂಬಿ ಕೆಲಸ ಮಾಡುವಂಥ ಕೆಲಸ ಆಗುತ್ತೆ. ಮಧುಗಿರಿಯಲ್ಲಿ ಎಲ್ಲೋ ಒಂದು ಕಡೆ ಬಿಜೆಪಿ ಬಾವುಟ ಹಾರೋದೇ ಇಲ್ಲ ಅನ್ನುವಂಥ ಮಾತಿಗೆ ಚಿದಾನಂದ ಗೌಡರು ಏನಾದರೂ ಒಂದು ಹೊಸ ಮುನ್ನುಡಿಯನ್ನು ಖಂಡಿತ ಸಹಜವಾಗಿ, ಏಕೆಂದರೆ ಜನರ ನಿರೀಕ್ಷೆಗೆ ನಾವು ಸ್ಪಂದಿಸ್ತೀವಿ ಅಷ್ಟೇ. ಇದರಲ್ಲಿ ನಮ್ಮದೇನಿಲ್ಲ. ಮಧುಗಿರಿಯ ಜನತೆ BJP ಬಾವುಟ ಹಾರಬೇಕು ಅಂತ ಭಾಳ ವರ್ಷಗಳಿಂದ ಕನಸು ಕಾಣ್ತಿದ್ದಾರೆ. ನನಗನ್ಸುತ್ತೆ ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಯುವ ಮುಖಂಡರು, ಯುವ ನೇತಾರರು ನಮಗೆ ಆ ಶಕ್ತಿ ತುಂಬ್ತಾರೆ. ಅವರು ಆ ಕೆಲಸವನ್ನು ನಾವು ಮಾಡ್ತೇವೆ. JDSನ ಮೈತ್ರಿನ ನೀವು ಯಾವ ರೀತಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತೀರಿ ಮಧುಗಿರಿಯಲ್ಲಿ? ಅದು ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಆ ಪ್ರಕಾರ ನಾವು ಏನೇ ತೀರ್ಮಾನ ಆದರೂ ಕೂಡ ಅದರ ಪ್ರಕಾರ ಮುಂದುವರಿತೇವೆ. ಏನು ಕಾರ್ಯಕರ್ತರಾಗಿ ಏನು ಇದ್ದೀವಿ ನಾವೆಲ್ಲರೂ ಲೀಡರ್ಗಳಾಗಿ ಜನಪ್ರತಿನಿಧಿಗಳಾಗಿ ಹೊರಹೊಮ್ಮಬೇಕು. ಏನು 5 ಜನ ಅಧ್ಯಕ್ಷರುಗಳು, ಮಂಡಲ ಅಧ್ಯಕ್ಷರು, ಒಳ್ಳೆ ಅಧ್ಯಕ್ಷರುಗಳು ಆಯ್ಕೆ ಆಗಿದ್ದಾರೆ. ರುದ್ರೇಶ್ ಇರ್ಬೋದು, ಹನುಮಂತ ರೆಡ್ಡಿ ಅವರು ಇರ್ಬೋದು, ಈರಣ್ಣ ಇರ್ಬೋದು, ಗಿರಿಧರ್ ಇರ್ಬೋದು, ಅಶೋಕ್ ಅವರು ಇರ್ಬೋದು, ಜಿಲ್ಲೆಯ ಚುನಾವಣಾಧಿಕಾರಿಗಳಾದಂತ ಪೂರ್ಣಿಮಾ ಪ್ರಕಾಶ್ ಅವರು, ಸಹ ಚುನಾವಣಾಧಿಕಾರಿಗಳಾದಂತ ಅನಿಲ್ ಕುಮಾರ್ ಮತ್ತೆ ಡಾಕ್ಟರ್ ವೆಂಕಟರಮಣಯ್ಯರ ನೇತೃತ್ವದಲ್ಲಿ ಈ 5 ಜನ ಮಂಡಲ ಅಧ್ಯಕ್ಷರು ನಿಯುಕ್ತಿಯಾಗಿದೆ. ಬರುವಂತ ದಿನಗಳಲ್ಲಿ ಎಲ್ಲ ಕಮಿಟಿಗಳನ್ನ ಫಾರ್ಮೇಶನ್ ಮಾಡಿ ಎಲ್ಲ ನಿಟ್ಟಿನಲ್ಲಿ ಸಂಘಟನೆ ಸನ್ನದ್ಧವಾಗಬೇಕು. ಮುಂದೆ ಬರ್ತಕ್ಕಂಥ ಏನು ಚುನಾವಣೆಗಳಿದಾವೆ, ಚುನಾವಣೆ ಅಂತಂದ್ರೆ ಯುದ್ಧ ಭೂಮಿನಲ್ಲಿ ನಾವು ಹೋರಾಡಬೇಕು. ಅಲ್ಲಿ ನಮಗೆ ಶಸ್ತ್ರ ಐತಾ ಬಿಟ್ಟೈತಾ ಏನೈತೆ ಗೊತ್ತಿಲ್ಲ, ಅದಕ್ಕೆಲ್ಲ ತಯಾರಿ ಮಾಡ್ಕೊಂಡು ನಿಂತಾಗ ನಾವು ಯುದ್ಧ ಭೂಮಿಗೆ ಹೋದಾಗ ಶಸ್ತ್ರ ಇಲ್ಲ ಅಂತಕ್ಕಂಥ ಭಾವನೆ ಇರಬಾರ್ದು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಜನಗಳ ಕಷ್ಟ ಸುಖವನ್ನ ನಾವು ಕೇಳ್ತಾ ಹೋದ್ರೆ ಖಂಡಿತವಾಗೂ ನಮ್ಗೆ ಜನ ಬೆಂಬಲ ಸಿಗತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೆಲಸ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ಒಂದು ವಿಶೇಷವಾದ ಪಾರ್ಟಿ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ, ಒಬ್ಬ ಸಾಮಾನ್ಯ ಯುವಕ, ಸಾಮಾನ್ಯ ಹುಡುಗ ಇಲ್ಲೇ ಮಧುಗಿರಿ ತಾಲೂಕಿನ ಭೀಮನಕುಂಟೆ ಗ್ರಾಮದಲ್ಲಿ ಹುಟ್ಟಿದಂತ ಹುಡುಗನ್ನ ಒಂದು ಭಾರತೀಯ ಜನತಾ ಪಾರ್ಟಿ ಚಿತ್ರದುರ್ಗ ಜಿಲ್ಲೆಯ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರನ್ನ ಮಾಡಿ ಮಧುಗಿರಿಗೆ ಹೋಗಿ ನೀನು ಸಂಘಟನೆ ಮಾಡಬೇಕು ಅಂತ ಹೇಳಿ ಕೇವಲ 31ನೇ ವಯಸ್ಸಿಗೆ ಭಾರತೀಯ ಜನತಾ ಪಾರ್ಟಿಯ ಇತಿಹಾಸದಲ್ಲಿ ಯಾರು ಜಿಲ್ಲಾಧ್ಯಕ್ಷರಾಗಿರ್ಲಿಲ್ಲ. ಆ 31ನೇ ವಯಸ್ಸಿಗೆ ನನ್ನ ಜಿಲ್ಲಾಧ್ಯಕ್ಷರ ಜವಾಬ್ದಾರಿಯನ್ನು ಕೊಟ್ಟಲ್ಲ. ಅದಕ್ಕೆ ನಾನು ಕೊನೆ ಉಸಿರಿರೋವರೆಗೂ ಈ ಪಾರ್ಟಿಗೋಸ್ಕರ ದುಡಿತೀನಿ. ಈ ಪಾರ್ಟಿನ ನನ್ಗೆಲ್ಲ ಪಾರ್ಟಿಯ ಅಸ್ತಿತ್ವವನ್ನ, ಪಾರ್ಟಿಯ ಏನು ಸಂಘಟನೆಯನ್ನ ನಾವು ಗಟ್ಟಿ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಶ್ರಮ ಇರಬೇಕು. ಯಾವುದೇ ಕಾರಣಕ್ಕೂ ನನಗೆ ಅಥವಾ ಪಾರ್ಟಿ ಮಾಡಿದೆ ಅಂತಂದ್ರೆ ನೇಮಕದೊಂದಿಗೆ ನಾವೆಲ್ಲರೂ ಕೂಡ ಇಲ್ಲಿ ಕುಳಿತಿದ್ದೀವಿ. ಬಹುಶಃ ಇದು
ಜಿಲ್ಲೆ ಮರೆಯಕ್ಕೆ ಆಗದೆ ಇರೋಂಥ ಸಂದರ್ಭ ಅಂತ ಹೇಳಿ ನಾನಾದರೂ ಭಾವಿಸ್ತೀನಿ. ತುಮಕೂರು ಆದಮೇಲೆ ನನಗೆ ಮಧುಗಿರಿ ಜಿಲ್ಲೆ ಕೊಟ್ಟಾಗ ನನಗೆ ಸ್ವಲ್ಪ ಜನ ಎಲ್ಲ ಹೆದರಿಸಿದ್ರು. ಒಂದೇ ಪದ ಸಿಂಪಲ್ ಆಗಿ ಅಲ್ಲೇನು ಇಲ್ಲ ಅಲ್ಲೇನು ಇಲ್ಲ ಅಂತ ಹೇಳ್ಬಿಟ್ಟು, ಏನು ಇಲ್ಲ ಅಂದ್ರೆ ಏನು ಇಲ್ಲ ಅಲ್ಲೇನು ಇಲ್ಲ ಅಲ್ಲೇನು ಇಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಅನ್ನಿಸ್ತು ನಿಂಗೆ ಎಲ್ಲ ಇದೆ ಇಲ್ಲಿ, ಆದರೆ ಸರಿಯಾಗಿ ಒಂದು ಮೇಟಿ ಬೇಕಾಗಿತ್ತು, ಪೂರ್ತಿ ಒಂದು ಟೀಮ್ ಬೇಕಾಗಿತ್ತು. ಆ ಟೀಮಲ್ಲಿ ಎಲ್ಲೋ ಒಂದು ಸಣ್ಣ ಸಣ್ಣ ಕೊರತೆಗಳಿತ್ತೇನೋ, ಯಾರೋ ಒಬ್ರು ಎಬ್ಸೋದಕ್ಕೆ ಅಲ್ಲೊಂದು ಬೇಕಾಗಿತ್ತು, ಒಂದು